ನಾನಿದೀಗ ಏನು ಸ್ಟೇಡಿಯಂ ಪಕ್ಕದಲ್ಲೇ ಇರುವಂತಹ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಏನಿದೆ ಆ ಒಂದು ಜಾಗದಲ್ಲಿದ್ದೇನೆ. ನೋಡ್ತಾ ಇರ್ಬೋದು ಸಾಕಷ್ಟು ಜನ ಅಭಿಮಾನಿಗಳು, RCB ಅಭಿಮಾನಿಗಳು ತಂಡೋಪತಂಡವಾಗಿ ಪ್ರತಿ ವರ್ಷದ ಏನು RCB ಮ್ಯಾಚ್ಗೆ ಯಾವ ರೀತಿಯಾಗಿ ಬರ್ತಾ ಇದ್ರು ಅದೇ ರೀತಿಯಾಗಿ ಬರ್ತಾ ಇರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇರ್ಬೋದು. ಅಂದರೆ ಈ ಬಾರಿ ಒಂದಷ್ಟು ಸಿದ್ಧತೆಗಳನ್ನು ಪೊಲೀಸರು ಮಾಡ್ಕೊಂಡಿರುವಂಥದ್ದು ನೋಡ್ಬೋದು. ಒಂದು ಕಡೆ ಬ್ಯಾರಿಕೇಡ್ ವ್ಯವಸ್ಥೆ ಆಗಿದೆ. ಅಂದರೆ ಕಳೆದ ಬಾರಿ ನಡೆದಂಥ ಒಂದು ಕಾಲ್ತುಳಿತ ಏನಿತ್ತು ಆ ಕಾಲ್ತುಳಿತದಿಂದ ಪೊಲೀಸರು ಸಾಕಷ್ಟು ಎಚ್ಚೆತ್ತುಕೊಂಡಿರುವಂಥದ್ದು. ಅಂದರೆ ಈ ಬಾರಿ ಯಾವುದೇ ಒಂದು ಸಣ್ಣ ಒಂದು ಇನ್ಸಿಡೆಂಟ್ಗೂ ಕೂಡ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆ, ಸುಮಾರು 2,000 ಪೊಲೀಸರನ್ನು ಈಗಾಗಲೇ ಭದ್ರತೆಗೆ ನಿಯೋಜನೆ ಮಾಡಲಾಗ್ತಾ ಇದೆ. ನೋಡ್ತಾ ಇರ್ಬೋದು, ಒಂದು ಕಡೆ ಮೆಟ್ರೋ ಸ್ಟೇಷನ್ನಿಂದ ಇಳಿದು ನೇರವಾಗಿ ಜನ ಇಲ್ಲಿ ಬರ್ತಾ ಇರುವಂಥದ್ದು, ಜೊತೆಗೆ ಇಲ್ಲಿ ವೆಹಿಕಲ್ ಕೂಡ ತೆಗೆದುಕೊಂಡು ಬರದ ಹಾಗೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಏನು ಈ ಬಾರಿ RCB ಮತ್ತು ಮ್ಯಾನೇಜ್ಮೆಂಟ್ ಏನು ಒಂದು ರೀತಿಯಲ್ಲಿ ಮೆಟ್ರೋ ಜೊತೆ ಏನೊಂದು ಪ್ಲ್ಯಾನ್ ಮಾಡಿ ಬರುವಂಥ ಎಲ್ಲ RCB ಅಭಿಮಾನಿಗಳಿಗೆ ಉಚಿತವಾಗಿ ಟಿಕೆಟನ್ನು ಕೂಡ ಅಂದರೆ ಮೆಟ್ರೋ ಪ್ರಯಾಣವನ್ನು ಮಾಡಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಮೆಟ್ರೋದಿಂದ ನೇರವಾಗಿ ಇಳಿದು ಅಂದರೆ ಇಲ್ಲಿನ ಸುತ್ತಮುತ್ತ ಎಲ್ಲೂ ಕೂಡ ಪಾರ್ಕಿಂಗಿಗೆ ಅವಕಾಶ ಇಲ್ಲ, ಜೊತೆಗೆ ಇಲ್ಲಿ ಎಲ್ಲೂ ಕೂಡ ರಸ್ತೆಗಳಲ್ಲಿ ನಿಲ್ಲಿಸೋ ಹಾಗಿಲ್ಲ. ಈ ರೀತಿಯಾಗಿ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡಿರುವಂಥದ್ದು RCB ಈ ಬಾರಿ ಪೊಲೀಸ್ ಇಲಾಖೆ. ಜೊತೆಗೆ ಸಾಕಷ್ಟು ಅಂದರೆ ಪೊಲೀಸರು ಕೂಡ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಕ್ಯಾಮ್ರಾ ಆಗಿರ್ಬೋದು, RCB ಮ್ಯಾನೇಜ್ಮೆಂಟ್ ಸ್ವತಃ ಸುಮಾರು 350ಕ್ಕೂ ಅಧಿಕ AI ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಕಳೆದ ವರ್ಷ ನಡೆದಂಥ ಒಂದು ಇನ್ಸಿಡೆಂಟ್ ಏನಿತ್ತು ಆ ಒಂದು ಇನ್ಸಿಡೆಂಟ್ ಬಳಿಕ ಈ ಬಾರಿ ಎಚ್ಚೆತ್ಕೊಂಡಿರುವಂಥದ್ದು. ಅಂದರೆ ಏನು ಈ RCB ಅಭಿಮಾನಿಗಳ ಕಾಲು ತುಳಿತ ಮತ್ತೆ ಆ ರೀತಿಯಾದಂಥ ಒಂದು ಇನ್ಸಿಡೆಂಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಎಚ್ಚೆತ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಪ್ರತಿ ಹೆಜ್ಜೆಗೂ ನೀವು ಸ್ಟೇಡಿಯಂನ ಸುತ್ತ ಇರುವಂಥ ಎಲ್ಲ ಗೇಟ್ಗಳಲ್ಲಿ ಹೆಜ್ಜೆಗೂ ಪೊಲೀಸರನ್ನು ಗಮನಿಸ್ಬೋದು. ಜೊತೆಗೆ ಯಾರೂ ಕೂಡ ನಿಲ್ಲದ ರೀತಿಯಲ್ಲಿ ಅಂದರೆ ಬರುವಂಥವರು ಸ್ಟೇಡಿಯಂ ಒಳಗಡೆ ಹೋಗಬೇಕು, ಇಲ್ಲ ಅಂದರೆ ಅಥವಾ ಇಲ್ಲಿಂದ ಮುಂದಕ್ಕೆ ಹೋಗಬೇಕು, ಆ ರೀತಿಯಾದಂಥ ಒಂದಷ್ಟು ವ್ಯವಸ್ಥೆಯನ್ನು ಇವತ್ತು ಪೊಲೀಸರು ಮಾಡಿರುವಂಥದ್ದು. ಈ ಒಂದು ನೀವು ಫುಟ್ಪಾತ್ ಮೇಲೆ ಏನು ನೋಡ್ತಾ ಇದ್ವಿ, ಈ ಫುಟ್ಪಾತ್ನಲ್ಲೂ ಕೂಡ ಯಾವುದೇ ರೀತಿಯಾದಂಥ ಏನು ಜನ ನಿಲ್ಲೋದಕ್ಕೆ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ. ಏಕಾಏಕಿ ಬರಬೇಕು, ಏನು ಮೆಟ್ರೋ ಸ್ಟೇಷನ್ನಿಂದ ಬರಬೇಕು, ನಂತರ ಇಲ್ಲಿಂದ ಏನು ಸ್ಟೇಡಿಯಂ ಒಳಗಡೆ ಹೋಗಬೇಕು, ಇಲ್ಲಾಂದರೆ ಇಲ್ಲಿಂದ ಮುಂದಕ್ಕೆ ಹೋಗಬೇಕು. ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಪೊಲೀಸರು ಮಾಡಿಕೊಂಡಿರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಅಭಿಮಾನಿಗಳನ್ನು ಕೂಡ ಈ ಸ್ಟೇಡಿಯಂ ಹೊರಗಡೆ ನಿಲ್ಲೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಆ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿನ ಏನು ಪೊಲೀಸರು ಸಿಬ್ಬಂದಿ ಮಾಡಿಕೊಂಡಿರುವಂಥ ಜೊತೆಗೆ ಅಭಿಮಾನಿಗಳು ಕೂಡ ಇದ್ದಾರೆ. ಕೆಲವೊಬ್ಬರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್, ಹೇಗಿದೆ ನಿರೀಕ್ಷೆ ಇವತ್ತು RCB ಮ್ಯಾಚ್, ಮೊದಲ ಇನಾಗ್ರೇಷನ್ ಮ್ಯಾಚು, ಏನು ನಿರೀಕ್ಷೆ ಇದೆ ತಮಗೆ ಅಂತ? ಗೆಲ್ಲಿ ಅಂತ ನಿರೀಕ್ಷೆ ಇದೆ. ಗೆಲ್ತಾರೆ. ಬಟ್ ಹೋದ ವರ್ಷ ಎಲ್ಲ ಸ್ವಲ್ಪ ಇಲ್ಲಿ ಇಶ್ಯೂಸ್ ಆದಮೇಲೆ ಆಗುತ್ತೋ ಇಲ್ವೋ ಅಂತ ಒಂದು ಆತಂಕ ಇತ್ತು. ಚಿನ್ನಸ್ವಾಮಿಲಿ ಮತ್ತೆ ಆಡೋಕ್ಕೆ ಬಿಡ್ತಾರಾ ಇಲ್ವಾ ಅಂತ. ಲಕಿಲಿ ಬಿಟ್ಟಿದ್ದಾರೆ, ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಹೋಪಿಂಗ್ ಫಾರ್ ದ ಬೆಸ್ಟ್, ಗೆಲ್ಲಿ ಅಂತ. ನಾವು ಎಲ್ಲಿಂದ ಬಂದಿರೋದು? ಇಲ್ಲೇ ಬ್ಯಾಂಗ್ಳೂರಿಂದ. ಪ್ರತಿ ವರ್ಷ ಕ್ರಿಕೆಟ್ ಮ್ಯಾಚ್ಗೆ ಬಂದೇ ಬರ್ತೀರಾ ಚಿನ್ನಸ್ವಾಮಿಗೆ? ಇಲ್ಲ, ಹೋದ ವರ್ಷ ಟ್ರಾಫಿ ಗೆದ್ದಾಗ ಬಂದಿದ್ವಿ. ಹೋದ ವರ್ಷ ಅನ್ಬಾಕ್ಸ್ ಇವೆಂಟ್ಗೆ ಬಂದಿದ್ವಿ, ಬಿಕಾಸ್ ಮ್ಯಾಚ್ ಟಿಕೆಟ್ ಸಿಕ್ಕಿಲ್ಲ. ಈ ಸಲ ಲಕಿಲಿ ಏನೋ ಸಿಕ್ತು, ಅದಕ್ಕೆ ಈ ಸಲ ಮ್ಯಾಚಿಗೆ ಬಂದಿದ್ದೀವಿ. ಅಂದರೆ ಇವತ್ತು ಒಂದು ವೇಳೆ ಏನಾದರೂ RCBಗೆ ಬ್ಯಾಟಿಂಗ್ ಸಿಕ್ಕರೆ ಎಷ್ಟು ರನ್ ನೋಡಿಬೋದು? ಏನು ನಿರೀಕ್ಷೆ ಇದೆ? ಯಾರು ರನ್ ಜಾಸ್ತಿ ಮಾಡ್ತಾರೆ? ಏನು ನಿರೀಕ್ಷೆ ಇದೆ? ವಿರಾಟ್ ಕೊಹ್ಲಿ ಫಾರ್ಮ್ ನೋಡಿದ್ರೆ, ಆಮೇಲೆ ಈಗ RCB ಅವರು ಹಾಕಿರೋ ಎಲ್ಲ ಅನ್ಕಟ್ ಫುಟೇಜಸ್ ನೋಡಿದ್ರೆ ಅವರೇ ಜಾಸ್ತಿ ರನ್ ಸ್ಕೋರ್ ಮಾಡ್ಬೋದು ಅನಿಸುತ್ತೆ. ಒಂದು 200+ ಮಾಡ್ತಾರೆ ಸರ್. ಮೇಡಮ್, ಈಗಾಗಲೇ ಹೈದರಾಬಾದ್ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾವು ಫಸ್ಟ್ ಮ್ಯಾಚೇ 300 ರನ್ ಹೊಡಿತೀವಿ ಅಂತ. 300 ರನ್ ನೋಡಿದ್ರೆ ನಾವು ಎಷ್ಟು ಹೊಡಿಬೋದು ಅಂತ? ಅವ್ರು 300 ರನ್ ಹೊಡಿಯೋಕೆ ನಮ್ಮ ಜಾಶ್ ಹ್ಯಾಸಲ್ವುಡ್ ಬಿಡಲ್ಲ 300 ರನ್ ಅವರೇನು. ಸೊ ಫಸ್ಟ್ RCB ಬ್ಯಾಟಿಂಗ್ ಬಂದರೆ 200+. ನಿರೀಕ್ಷೆ ಮಾಡ್ತಾ ಇದ್ದೀವಿ, ಇನ್ ಕೇಸ್ ಹೈದರಾಬಾದ್ ಅವ್ರು ಫಸ್ಟ್ ಬಂದರೆ ಒಂದು 150-180 ಔಟ್ ಆಗಲಿ ಅಂತ ಅಷ್ಟೇ. ಮೇಡಮ್, ಕಳೆದ ಬಾರಿ ಒಂದು ಕೆಟ್ಟ ಇನ್ಸಿಡೆಂಟ್ ನಡೀತು. 11 ಜನ ಅಭಿಮಾನಿಗಳು ಈಗ ಅಂದರೆ RCB ಮ್ಯಾನೇಜ್ಮೆಂಟ್ ಕೂಡ KSCA ಕೂಡ ಅವ್ರಿಗೆ 11 ಸೀಟ್ ಪರ್ಮನೆಂಟಾಗಿ ಏನು ಅವರನ್ನು ಖಾಲಿ ಬಿಟ್ಟಿದ್ದಾರೆ. ಇದರ ಒಂದು ಟ್ರಿಬ್ಯೂಟ್ ಬಗ್ಗೆ ತಾವೇನು ಹೇಳ್ತೀರಾ? ಒಬ್ಬ ಅಭಿಮಾನಿಯಾಗಿ ಏನು ಅನ್ನಿಸ್ತಿದೆ?
ಹೋದವ್ರ ಜೀವ ಅಂತೂ ವಾಪಸ್ ಕೊಡೋಕ್ಕಾಗಲ್ಲ. ಲಾಸ್ಟ್ ಇಯರ್ ನಾವು ಬಂದಿದ್ವಿ ಆ ಘಟನೆ ಆದಾಗ, ಬಟ್ ನಾವೆಲ್ಲ ಒಳಗಿದ್ವಿ ಲಕ್ಕಿಲಿ, ಏನೂ ಆಗಲಿಲ್ಲ. ಅದು ಮಾಡೋಕ್ಕಾಗಲಿಲ್ಲ. ಆದ್ರೂ RCB ಅವರು ಫಂಡ್ ರೈಸ್ ಎಲ್ಲ ಮಾಡಿ ಸೀಟ್ಸ್ನೆಲ್ಲ ರಿಸರ್ವ್ ಮಾಡ್ತಾ ಇದ್ದಾರೆ. ಇದೇ ನಮ್ಮ RCB. ಬಿಕಾಸ್ ಅವರು ಅವ್ರ ಫ್ಯಾನ್ಸ್ಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತಾರೆ. 12th ಮ್ಯಾನ್ ಆರ್ಮಿ ಅಂತ ಏನು ಹೇಳ್ತಾರಲ್ಲ, ಸೊ ಫ್ಯಾನ್ಸ್ಗೆ ಜಾಸ್ತಿ ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ. ಗ್ರೇಟ್ ಇನಿಷಿಯೇಟಿವ್ ಬೈ RCB. ಸ್ವಲ್ಪ ಜನಕ್ಕೆ ಅದು ಕಾಂಟ್ರವರ್ಷಿಯಲ್ ಅನಿಸ್ಬೋದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಕಳೆದವ್ರದ್ದು ಜೀವ ಎಲ್ಲ ನೀವು ಕೊಡೋಕ್ಕಾಗುತ್ತಾ, ಸ್ಟ್ಯಾಂಡಲ್ಲಿ ನೀವು ಸೀಟ್ ಇಟ್ಟರೆ ಅಂತೆಲ್ಲ ಮಾತಾಡ್ತಾರೆ. ಮಾತಾಡ್ತಾರೆ. ಬಟ್ ಮ್ಯಾನೇಜ್ಮೆಂಟ್ ಅವರಾಗಲಿ, ತಂಡದವರಾಗಲಿ, ಅಥವಾ KCA ಅವರಾಗಲಿ ಎಷ್ಟಾಗುತ್ತೋ ಅಷ್ಟು ಅವ್ರು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ದಟ್ ಅವ್ರು ಮರ್ತಿಲ್ಲ ಏನೂ ಅಂತ. ವೀಣಾ, ಇದಿಷ್ಟು ಅಭಿಮಾನಿಗಳ ಮಾತು. ಒಟ್ಟಾರೆಯಾಗಿ ಸಾಕಷ್ಟು ಕುತೂಹಲದಿಂದಲೇ ಅಭಿಮಾನಿಗಳು ಸ್ಟೇಡಿಯಂನತ್ತ ಬರ್ತಾ ಇರುವಂಥ, ಜೊತೆಗೆ ಇವತ್ತು ಇನಾಗ್ರೇಷನ್ ಮ್ಯಾಚ್ ಇರೋ ಕಾರಣದಿಂದಾಗಿ ಬೇಗನೆ ಏನು ಈಗಾಗಲೇ ಸ್ಟೇಡಿಯಂಗೆ ಹೋಗೋದಕ್ಕೆ ಅವಕಾಶವನ್ನು ಕೂಡ ಕೊಡ್ತಾ ಇರುವಂಥದ್ದು. ಯಾಕಂದರೆ ಸಾಕಷ್ಟು ಕಾರ್ಯಕ್ರಮಗಳು ಇದ್ದಾವೆ. ಅದಾದ ಬಳಿಕ ಮ್ಯಾಚ್ ಪ್ರಾರಂಭ ಆಗುತ್ತೆ, ಟಾಸ್ ಆಗುತ್ತೆ, ನಂತರ ಮ್ಯಾಚ್ ಆಗುತ್ತೆ. ಈ ನಿಟ್ಟಿನಲ್ಲಿ ಮುಂಚಿತವಾಗಿಯೇ ಏನು ಒಂದು ಪೊಲೀಸರು ಗೇಟ್ಗಳನ್ನು ತೆರೆದಿದ್ದಾರೆ. ಈಗಾಗಲೇ ಎಲ್ಲರೂ ಕೂಡ ಅವರ ಬಳಿ ಇದ್ದಂಥ ಟಿಕೆಟ್ಗಳನ್ನು ಪರಿಶೀಲನೆ ಮಾಡಿ ಒಳಗೆ ಬಿಡ್ತಾ ಇರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.